ಸೇವೆ ಸುಧಾರಿಸಲು ಸರ್ಕಾರದ ಮಹತ್ವದ ಹೆಜ್ಜೆ ಇದು. ರಾಜ್ಯದಲ್ಲಿ 108 ಅಂದ್ರೆ 108 ಆಂಬ್ಯುಲೆನ್ಸ್ ಕಿರಿಕಿನ ಮುಂದೆ ಬ್ರೇಕ್ ಬೀಳ್ತಾ ಇದೆ. ಸಂಸ್ಥೆ ವಿರುದ್ಧ ಅಂದ್ರೆ ಜೀವಿಕೆ ಸಂಸ್ಥೆಯ ವಿರುದ್ಧ ಸಾಲು ಸಾಲು ಆರೋಪಗಳು ಬಂದಂತಹ ಹಿನ್ನೆಲೆಯಲ್ಲಿ ಅವರ ಟೆಂಡರ್ಗೆ ಕೋಕನ್ನು ಕೊಟ್ಟಿದೆ ರಾಜ್ಯ ಆರೋಗ್ಯ ಇಲಾಖೆ. ಆಂಬ್ಯುಲೆನ್ಸ್ಗಳನ್ನು ತನ್ನ ನಿಯಂತ್ರಣಕ್ಕೆ ಈಗ ಇಲಾಖೆ ತೆಗೆದುಕೊಂಡಿದೆ. ಅಂದ್ರೆ ನೇರವಾಗಿ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ಗಳನ್ನು ಇನ್ನು ಮುಂದೆ ನಿರ್ವಹಣೆ ಮಾಡುತ್ತೆ. ಸದ್ಯ ಚಾಮರಾಜನಗರದಲ್ಲಿ ಸೇವೆಯನ್ನು ಆರಂಭಿಸಿದ ಇಲಾಖೆ ರಾಜ್ಯದ ಎಲ್ಲ ಕಡೆ ಹ್ಯಾಂಡ್ ಓವರ್ ಪಡೆಯಲು ಸಜ್ಜಾಗಿದೆ. ಅಂದರೆ ಮಾನಿಟರ್ ಕೂಡ ಅವರೇ ಮಾಡ್ತಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಯನ್ನು ಹೊರಗುತ್ತಿಗೆ ಆಧಾರದಲ್ಲಿ ನೇಮಿಸಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇಲ್ಲಿವರೆಗೂ ಜೀವಿಕೆ ಸಂಸ್ಥೆ ರಾಜ್ಯದಲ್ಲಿ 108 ಆಂಬ್ಯುಲೆನ್ಸ್ಗಳನ್ನು ನಿರ್ವಹಣೆ ಮಾಡ್ತಾ ಇತ್ತು. ಆದರೆ ಸಾಲು ಸಾಲು ಆರೋಪಗಳು ಕೇಳಿಬಂದ ಹಿನ್ನೆಲೆ ಈಗ ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನ ತೆಗೆದುಕೊಂಡಿದೆ. ಸರ್ಕಾರ ಸುಪರ್ದಿ ಅಂದರೆ ಆರೋಗ್ಯ ಇಲಾಖೆಯವರೇ ಇನ್ನು ಮುಂದೆ 108 ಆಂಬ್ಯುಲೆನ್ಸ್ಗಳನ್ನು ನಿರ್ವಹಣೆ ಮಾಡ್ತಾರೆ. ಎಲ್ಲಿ ಹೋಗಬೇಕು, ಜೊತೆಗೆ ಮತ್ತು ಅಲ್ಲಿ ಡ್ರೈವರ್ಗಳಿರ್ತಾರಲ್ಲ ಅವರ ಅಪಾಯಿಂಟ್ಮೆಂಟ್ ಕೂಡ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಳ್ಳುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಸರ್ಕಾರಕ್ಕೂ ಕೂಡ ಇದರಿಂದ ಬೊಕ್ಕಸಕ್ಕೆ ಉಳಿತಾಯ ಆಗುತ್ತೆ. ಸುಮಾರು ಒಂದು 200-250 ಕೋಟಿ ಕೂಡ ಸರ್ಕಾರಕ್ಕೆ ಲಾಭ ಆಗಬಹುದು ಅಂಥೇಳಿ ನಿರೀಕ್ಷೆ ಮಾಡಲಾಗಿದೆ. ಇದರ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ನೋಡ್ತಾ ಇದ್ವಿ 108 ಆಂಬ್ಯುಲೆನ್ಸ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅಂಥೇಳಿ ಸಾರ್ವಜನಿಕರು ಪ್ರಶ್ನೆಗಳನ್ನು ಮಾಡ್ತಾ ಇದ್ರು. ಸರ್ಕಾರಕ್ಕೂ ಕೂಡ ಆರೋಗ್ಯ ಇಲಾಖೆಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ರು. ಯಾವಾಗ ಫೋನ್ ಮಾಡ್ತೀವಿ ಎಲ್ಲ ಸತ್ತ ಮೇಲೆ ಬರ್ತಾರೆ 108 ಅವರು. 108ಅಲ್ಲಿ ನಾವು ಅಡ್ಮಿಟ್ ಮಾಡಿದರೂ ಕೂಡ ಸರಿಯಾದಂಥ ಚಿಕಿತ್ಸೆ ಕೊಡ್ತಿಲ್ಲ ಅನ್ನುವಂಥ ಆರೋಪ ಇತ್ತು. ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ನೀಡ್ತಾರೆ. ಗಣೇಶ್, ಸರ್ಕಾರದ ಉತ್ತಮ ನಿರ್ಧಾರ ಅಂತ ಕಾಣಿಸುತ್ತೆ. ಯಾಕೆಂದರೆ ಸಾಕಷ್ಟು ಆರೋಪಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇತ್ತು 108 ಆಂಬ್ಯುಲೆನ್ಸ್ ನಿರ್ವಹಣೆ ವಿಚಾರದ ಬಗ್ಗೆ. ಈಗ ಏನೆಲ್ಲ ಬದಲಾವಣೆ ಆಗುತ್ತೆ, ಏನೆಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಈಗ ಆರೋಗ್ಯ ಇಲಾಖೆ ಇದನ್ನು ನಿರ್ವಹಣೆ ಮಾಡೋದ್ರಿಂದಾಗಿ? ಖಂಡಿತವಾಗ್ಲೂ 108 ಆಂಬ್ಯುಲೆನ್ಸ್ ಬಗ್ಗೆ ಸಾಕಷ್ಟು ದೂರುಗಳಿತ್ತು. ಕಾರಣ ಎಷ್ಟೇ, ಪಕ್ಕದ ರಾಜ್ಯದ ಮೂಲದ ಒಂದು ಜೀವಿಕೆ IEMR ಅನ್ನುವಂಥ ಸಂಸ್ಥೆ ನಿರ್ವಹಣೆಯನ್ನು ಮಾಡ್ತಾಯಿತ್ತು. ಆ ಒಂದು ಸಂಸ್ಥೆ ಮೇಲೆ ಹಲವು ದೂರುಗಳು, ಕಂಪ್ಲೇಂಟ್ಸ್ಗಳಿತ್ತು. ಸರ್ಕಾರದಿಂದ ಎನ್ಕ್ವೈರಿ ಕೂಡ ಸಾಕಷ್ಟು ಆಗ್ತಾಯಿತ್ತು. ಮುಖ್ಯವಾಗಿ ಏನಂತಂದರೆ ಸರ್ವಿಸ್ ನೀಡುವಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಕಳಪೆ ಇರುವಂಥದ್ದು, ಹಾಗೆಯೇ ಅದ್ರ ಜೊತೆಗೇ ಏನು ವೇತನಗಳನ್ನು ನೀಡದೆ ಸತಾಯಿಸುವಂಥದ್ದು, ಅಂದರೆ ಚಾಲಕರಿಗೆ ಹಾಗೆಯೇ ಸಿಬ್ಬಂದಿಗಳಿಗೆ ವೇತನವನ್ನು ನೀಡದೆ ಸತಾಯಿಸುವಂಥದ್ದು, ಹಾಗೆಯೇ ಗ್ರಾಹಕರ ಜೊತೆ ಅದರಲ್ಲೂ ಕೂಡ ತೊಂದರೆಗೊಳಪಟ್ಟಂತಹ ರೋಗಿಗಳ ಕುಟುಂಬಸ್ಥರು ತುರ್ತಾಗಿ ಅವಶ್ಯಕತೆ ಇದ್ದಂಥವ್ರು ಫೋನ್ ಮಾಡಿದಾಗ ಅವರಿಗೆ ರೆಸ್ಪಾನ್ಸ್ ಮಾಡುವಂಥದ್ರಂತೆ ಇಲ್ಲಿ ರೂಢಾಗಿ ಬಿಹೇವ್ ಮಾಡ್ತಾ ಇರುವಂಥ ರೀತಿಗಳ ಬಗ್ಗೆ ಸಾಕಷ್ಟು ದೂರಿತ್ತು. ಹಾಗೆಯೇ ಸರ್ಕಾರದಿಂದ ನೂರಾರು ಕೋಟಿ ಹಣವನ್ನು ಪಡೆಯುವಂತಹ ಸಂಸ್ಥೆ ಸೇವೆ ನೀಡುವಲ್ಲಿ ಕಳಪೆ ಮಟ್ಟದ ವ್ಯವಸ್ಥೆಯನ್ನು ನೀಡ್ತಾ ಇತ್ತು ಅನ್ನುವಂತಹ ಗಂಭೀರವಂತಹ ಆರೋಪಗಳಿತ್ತು. ಹಿಂದೆ ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಸಾಕಷ್ಟು ತನಿಖೆಗಳಾದರೂ ಕೂಡ ಯಾವುದೇ ರೀತಿಯ ಆಕ್ಷನ್ ಆಗಿರಲಿಲ್ಲ. ನಾನಾ ಕಾರಣಗಳನ್ನು ನೀಡಿ ಅದನ್ನು ಮತ್ತೆ ಸೇವೆಯನ್ನು ಮುಂದುವರಿಸಲಾಗಿತ್ತು. ಇದೀಗ ಸರ್ಕಾರ ಹೊಸ ಹೆಜ್ಜೆಯನ್ನು ಇಟ್ಟಿದೆ. ಮುಖ್ಯವಾಗಿ ಈ ಒಂದು ಏನು 108 ಆಂಬ್ಯುಲೆನ್ಸನ್ನು ಮತ್ತಷ್ಟು ಉತ್ತೇಜನಗೊಳಿಸುವಂಥದ್ದು, ಅದರ ಸೇವೆಯನ್ನು ಮತ್ತಷ್ಟು ಉಪಯೋಗ ಆಗುವಂಥ, ಯಾಕೆಂದರೆ ಇದು ಆರೋಗ್ಯ ಕವಚ ಅಂತಲೇ ಸಾಕಷ್ಟು ಹೆಸರುವಾಸಿ ಪಡ್ಕೊಂಡಿದೆ. ಯಾಕೆಂದರೆ ತುಂಬ ಅನಿವಾರ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಇದರಿಂದ ಹೆಲ್ಪ್ ಆಗುವಂಥದ್ದು, ಸಾಕಷ್ಟು ರೋಗಿಗಳು ಉಳಿದಿರುವಂತಹ ಉದಾಹರಣೆಗಳಿರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಮತ್ತಷ್ಟು ಪುನಶ್ಚೇತನಗೊಳಿಸಲಿಕ್ಕೆ ಆರೋಗ್ಯ ಇಲಾಖೆ ಮುಂದಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಜೀವಿಕೆ ಹ್ಯಾಂಡ್ ಓವರ್ ಇದ್ದಂತಹ ಒಂದು ಸಂಸ್ಥೆ ಅಂದರೆ ಆಂಬ್ಯುಲೆನ್ಸಿನ ನಿರ್ವಹಣೆಯನ್ನು ನೇರವಾಗಿ ರಾಜ್ಯ ಸರ್ಕಾರ ಮಾಡಿಕೊಳ್ಳುತ್ತೆ. ಓಕೆ, ಥ್ಯಾಂಕ್ ಯು.